ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾದಿವಾಹ ವಿಷ್ಣು ಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರತ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯಪರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥಜ್ಞಾನಸಿದ್ಧಯೇ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ. ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮೌಲಿಪರ್ಯಂತಂ. ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋ ಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತಕೃತ್ ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಧೃತರಾಷ್ಟ್ರ ಉವಾಚ ಭಾರದ್ವಾಜೇನ ಭಗ್ನೇಷು ಪಾಂಡವೇಷು ಮಹಾಮೃಧೆ ಪಾಂಚಾಲೇಷು ಚ ಸರ್ವೇಷು ಕಶ್ಚಿದನ್ಯೋಭ್ಯವರ್ತತ. ಧೃತರಾಷ್ಟ್ರ ಸಂಜಯನಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ದ್ರೋಣಾಚಾರ್ಯರಿಂದ ಅರ್ಥಾತ್ ಅರ್ಜುನ ಸಂಶಪ್ತಕರ ಜೊತೆಗೆ ಯುದ್ಧಕ್ಕೆ ಆಚೆ ಹೋಗಿದ್ದಾನೆ. ದ್ರೋಣಾಚಾರ್ಯರು ಎಲ್ಲರನ್ನೂ ಸೋಲಿಸಿ ತಮ್ಮ ಪರಾಕ್ರಮವನ್ನು ಪ್ರಚಂಡ ರೀತಿಯಿಂದ ಮೆರಿತಾ ಇದ್ದಾರೆ. ಇಷ್ಟರ ಮಧ್ಯದೊಳಗೆ ಮಹಾಪರಾಕ್ರಮಿಯಾದ ಸತ್ಯಜಿತನನ್ನು ಅರ್ಜುನ ದೃಪದರಾಜನ ಮಗನಾದ ಸತ್ಯಜಿತನನ್ನು ನಿಯಮಿಸಿ ಹೋಗಿರ್ತಾನೆ. ಆ ಸತ್ಯಜಿತನನ್ನು ಸಂಹಾರವನ್ನು ಮಾಡಿ ದ್ರೋಣಾಚಾರ್ಯರು ಮುಂದೆ ಬಂದಿರ್ತಾರೆ. ಆಗ ಇಷ್ಟು ಕಥೆಯನ್ನು ಕೇಳಿದ ಮೇಲೆ ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಆರ್ಯಾಂ ಯುದ್ಧೇ ಮತಿಂ ಕೃತ್ವಾ ಕ್ಷತ್ರಿಯಾಣಾಂ ಯಶಸ್ಕರಿಂ ಅಸೇವಿತಾಂ ಕಾಪುರುಷೈಃ ಸೇವಿತಾಂ ಪುರುಷರ್ಷಭೈಃ. ದ್ರೋಣಾಚಾರ್ಯ ಸ್ವಯಂ ಬ್ರಾಹ್ಮಣನಾಗಿ ಕ್ಷತ್ರಿಯರಿಗೆ ಯಶಸ್ಸನ್ನು ತಂದುಕೊಡುವಂತಹ ಯುದ್ಧದೊಳಗೆ ಬುದ್ಧಿಯನ್ನು ಇಟ್ಟವನಾಗಿ
ಅಸೇವಿತಾಂ ಕಾಪುರುಷೈ ಸೇವಿತಾಂ ಪುರುಷರ್ಷಭೈ. ಕುತ್ಸಿತರಾದ ಪುರುಷರು ಸೇವಿಸಲು ಅಸಾಧ್ಯವಾದ ಯಾವ ವೃತ್ತಿ ಇದೆ ಆ ವೃತ್ತಿಯನ್ನು ತಾನು ಶ್ರೇಷ್ಠ ಎಂಬುದಾಗಿ ಭಾವಿಸಿ ಆ ಕ್ಷತ್ರಿಯ ಮಾರ್ಗದೊಳಗೆ ಬಂದಿರತಕ್ಕಂತಹ ದ್ರೋಣಾಚಾರ್ಯ ಪ್ರಚಂಡ ರೀತಿಯಿಂದ ಯುದ್ಧವಾಡ್ತಾ ಇದ್ದಾನೆ. ಮಹೇಶ್ವಾಸಂ ನರವ್ಯಾಘ್ರಂ ದ್ವಿಷತಾಂ ಭಯವರ್ಧನಂ. ಹೇಗಿದ್ದ ಮಹೇಶ್ವಾಸ, ಭಾರೀ ಉತ್ಸಾಹವಿದೆ, ನರಸಿಂಹ ಇದ್ದಾಗೆ ಇದ್ದಾನೆ. ಯಾರು ದ್ವೇಷವನ್ನು ಮಾಡ್ತಾರೆ ಅವರಿಗೆ ಭಯವನ್ನು ಹುಟ್ಟಿಸ್ತಾನೆ. ಚಿತ್ರಯೋಧಿನಂ, ನಾನಾ ವಿಧವಾದ ಸಂಕುಲ ಯುದ್ಧಗಳನ್ನಾಗಲಿ ಅಸ್ತ್ರಯುದ್ಧಗಳಲ್ಲೇ ಆಗಲಿ, ಹೇಗೆ ಬಾಣಗಳನ್ನು ಬಿಡಬೇಕು ಎನ್ನುವ ಪರಿಣಿತಿಯಾಗಲಿ ಪ್ರಚಂಡ ರೀತಿಯ ಕೃತಜ್ಞನಾದ ಸತ್ಯನಿರತನಾದ ದುರ್ಯೋಧನ ಹಿತೈಷಿಯಾದ ಈ ದ್ರೋಣಾಚಾರ್ಯರು ಹೇಗೆ ಯುದ್ಧವಾಡಿದರು ವಿಸ್ತೃತವಾಗಿ ನಮಗೆ ಹೇಳು ಅಂತ ಹೇಳಿದಾಗ ಸಂಜೆ ಹೇಳ್ತಾನೆ, ತಾನ್ ದೃಷ್ಟ್ವಾ ಚಲಿತಾನ್ ಸಂಖ್ಯೆ ಪ್ರಣುನ್ನಾನ್ ದ್ರೋಣಸಾಯಕೈ ಪಾಂಚಾಲಾನ್ ಪಾಂಡವಾನ್ ಮತ್ಸ್ಯಾನ್ ಸೃಂಜಯಾಂಶ್ಚೇದಿಕೇಕಯಾನ್. ಆ ದ್ರೋಣಾಚಾರ್ಯರ ಪರಾಕ್ರಮದ ಮುಂದೆ ಪಾಂಚಾಲದವರು, ಪಾಂಡವರು, ಮತ್ಸ್ಯ ದೇಶದ ರಾಜರು ಅರ್ಥಾತ್ ವಿರಾಟ್ ರಾಜನು, ಇವು ಎಲ್ಲರೂ ದಿಕ್ಕಪಾಲಾಗಿ ಓಡಿ ಹೋಗಿತ್ತು, ಸೋತು ಹೋಗಿದ್ದಾರೆ. ಇಷ್ಟಾಗ್ತಾ ಇರುವಾಗ ದುರ್ಯೋಧನೋ ಬ್ರವೀತ್ ಕರ್ಣಂ ಪ್ರಹೃಷ್ಟ ಪ್ರಹಸನ್ನಿವ. ದ್ರೋಣಾಚಾರ್ಯರ ಈ ಪ್ರಚಂಡವಾದ ಪರಾಕ್ರಮವನ್ನು ನೋಡಿ ಸಂತುಷ್ಟನಾದ ದುರ್ಯೋಧನ ಕರ್ಣನ ಮುಂದೆ ಮಾತನಾಡ್ತಾನೆ. ಕೇಳಿಲ್ಲಿ, ದುರ್ಯೋಧನ ಉವಾಚ ಪಶ್ಯ ರಾಧೇಯ ಪಾಂಚಾಲಾನ್ ಪ್ರಣುನ್ನಾನ್ ದ್ರೋಣಸಾಯಕೈ ಸಿಂಹೇನೈವ ಮೃಗಾನನ್ಯಾನ್. ಯಾವ ರೀತಿಯಾಗಿ ಸಿಂಹ ಗರ್ಜನೆ ಮಾಡಿದಾಗ ಮೃಗಗಳು ಛಲಪಿಲಿಯಾಗಿ ಹೋಗಬೇಕಲ್ಲ, ಹಾಗೆ ದ್ರೋಣಾಚಾರ್ಯರ ಪರಾಕ್ರಮದ ಮುಂದೆ ಈ ಎಲ್ಲರೂ ದಿಕ್ಕಪಾಲಾಗಿ ಹೋಗಿದ್ದಾರೆ. ಹಾಗಾದರೆ ಇವತ್ತು ನನ್ನ ಇಷ್ಟಾರ್ಥ ಈಡೇರಿದಂತಾಗತ್ತೆ. ಏಕೆ? ಧರ್ಮರಾಜನನ್ನು ದ್ರೋಣಾಚಾರ್ಯರು ಬಿಡುವುದಿಲ್ಲ, ಹಿಡಿದುಕೊಂಡು ಎಡೆಮುರಿ ಕಟ್ಟಿಕೊಂಡು ಬರ್ತಾರೆ ಅಂತ ಇಷ್ಟು ಹೇಳಿ ಬಹಳ ಸಂತೋಷವನ್ನು ಪಡೆದು, ಏಷ ಭೀಮೋ ಮಹಾಕ್ರೋಧಿ. ಆದರೆ ಇಬ್ಬರು ನಮಗೆ ಅಡ್ಡಿಯಾದವರು, ಒಂದು ಭೀಮ, ಇನ್ನೊಬ್ಬ ಅರ್ಜುನ. ಅರ್ಜುನನದು ಚಿಂತೆ ಇಲ್ಲ, ಯಾಕೆ ಸಂಶಪ್ತಕರ ಜೊತೆ ಯುದ್ಧವಾಡೋದಕ್ಕೆ ತುಂಬ ದೂರ ಹೋಗಿಬಿಟ್ಟಿದ್ದಾನೆ, ಆಚೆ ಹೋಗಿಬಿಟ್ಟಿದ್ದಾನೆ. ಇನ್ನು ಭೀಮ ಏನಿದ್ದಾನೆ, ಏಷ ಭೀಮ ಮಹಾಕ್ರೋಧಿ, ಭಾರಿ ಕ್ರೋಧವುಳ್ಳ ಪರಾಕ್ರಮಿ. ಆದರೆ ಈ ಭೀಮನನ್ನೂ ಕೂಡ ಒಂದರ್ಥದೊಳಗೆ ಪಾಂಡವರಿಂದ ಮತ್ತು ಪಾಂಚಾಲ ದೇಶದ ಸೈನಿಕರಿಂದ ಸ್ವಲ್ಪ ದೂರದಲ್ಲಿ ಇಡಲ್ಪಟ್ಟಿದೆ. ವ್ಯಕ್ತಂ ದ್ರೋಣಮಯಂ ಲೋಕಂ ಮಧ್ಯ. ಆದ್ದರಿಂದಾಗಿ ಸಮಗ್ರವಾದ ಎಂಟೈರ್ ಯುದ್ಧವೇನಾಗಿದೆ, ಇದು ದ್ರೋಣಾಚಾರ್ಯರನ್ನು ಕೇಂದ್ರಿತವಾದ ಯುದ್ಧವಾಗಿದೆ. ದ್ರೋಣಾಚಾರ್ಯರು ಆಕ್ರಮಿಸಿದ ಯುದ್ಧವಾಗಿದೆ. ನಿರಾಶೋ ಜೀವಿತಾನ್ ನೂನಂ ಅದ್ಯ ರಾಜ್ಯಾಚ್ಚ ಪಾಂಡವ. ಇವತ್ತು ಈ ಪಾಂಡವರಿಗೆ ರಾಜ್ಯದ ಮೇಲಿನ ಆಶಾನೇ ಹೊರಟು ಹೋಗಿಬಿಟ್ಟಿರಬೇಕು, ಬದುಕಿದ್ರೆ ಸಾಕು ಅಂತ ಆಗಿರಬೇಕು ಅಂತ ಹೇಳಿ ಸಂತೋಷದಿಂದ ಹಿಗ್ಗಿ ಕರ್ಣನ ಮುಂದೆ ಹೇಳ್ತಾ ಇದ್ದಾನೆ. ಕರ್ಣ ಹೇಳ್ತಾನೆ, ನೈಷ ಜಾತು ಮಹಾಬಾಹುರ್ಜೀವನ್ನಾಹವ ಮುತ್ಸೃಜೇತ್. ಪಾಂಡವರು ಜೀವದ ಮೇಲೆ ಹಂಗೆ ತೊರಿತಾರೆ, ಆಶಾ ಬಿಡ್ತಾರೆ, ವಿರಕ್ತರಾಗಿ ಬಿಡ್ತಾರೆ. ಏನು ಯುದ್ಧಪ್ಪ ಇದು ಅಂತ ಅನಿಸತ್ತೆ. ಸರ್ವಥಾ ತಿಳಿಲಿಕ್ಕೆ ಹೋಗಬೇಡ. ನಚಾಪಿ ಪಾಂಡವ ಯುದ್ಧೆ ಭಜ್ಜೇರನ್ನಿತಿ ಮೇ ಮತಿ. ಪಾಂಡವರು ಭಗ್ನರಾದರು ಎಂಬುದಾಗಿಯೂ ನೀನು ಭಾವಿಸ್ಲಿಕ್ಕೆ ಹೋಗಬೇಡ, ನಾನು ಒಪ್ಪಿಕೊಳ್ಳುವುದಿಲ್ಲ. ಯಾಕೆ? ಪಾಂಡವರು ಎಂಥವರು? ಕರ್ಣನ ಬಾಯಿಯಲ್ಲಿ ಬರುತ್ತೆ. ಶೂರಾಹ ಬಲವಂತಶ್ಚ ಕೃತಾಸ್ತ್ರಾಹ ಯುದ್ಧ ದುರ್ಮದಾಹ. ಪರಾಕ್ರಮಿಗಳಾಗಿದ್ದಾರೆ, ಬಲಿಷ್ಠರಾಗಿದ್ದಾರೆ, ಕೃತಾಸ್ತ್ರ ಎಲ್ಲ ಅಸ್ತ್ರಗಳ ಜ್ಞಾನವಿದೆ, ಯುದ್ಧದೊಳಗೆ ಭಾರೀ ಶೌಂಡರಾಗಿದ್ದಾರೆ. ವಿಷ ಅಗ್ನಿ ದ್ಯೂತ ಸಂಕ್ಲೇಶಾನ್ ಮನವಾಸಂಚ ಪಾಂಡವ. ನೀನು ವಿಷ ಕೊಟ್ಟು ಅಗ್ನಿ ಸುಡ್ಲಿಕ್ಕೆ ಹೋಗಿ ದ್ಯೂಜಾಡಿದಿ, ಇವೆಲ್ಲದರಿಂದಲೂ ಭಾರಿ ದುಃಖವನ್ನು ಪಟ್ಟು ವನವಾಸವನ್ನು ದಾಟಿ ಬಂದಿದ್ದಾರೆ ಅವರು. ಈ ಎಲ್ಲ ದುಃಖವನ್ನು ಪ್ರತಿ ಕ್ಷಣದೊಳಗೆ ನೆನೆಸ್ತಾ ಇದ್ದಾರೆ. ಸ್ಮರಮಾಣ ನ ಹಾಸ್ಯಂತಿ ಸಂಗ್ರಾಮಮಿತಿ ಮೇ ಮತಿ. ಎಂದಿಗೂ ಕೂಡ ಈ ಸಂಗ್ರಾಮವನ್ನು ಬಿಟ್ಟು ಹೋಗ್ತಾರೆ ಅನ್ನೋ ಸಾಧ್ಯವೇ ಇಲ್ಲ
ಅಂದರೆ ಕರ್ಣನಿಗೂ ಗೊತ್ತು ನಾವೆಲ್ಲ ಅನ್ಯಾಯ ಮಾಡೀವಿ, ಮೋಸ ಮಾಡೀವಿ. ಅದರ ಸ್ಮರಣೆ ನೆನಪು ಪಾಂಡವರಿಗೆ ಅಖಂಡವಾಗಿದೆ. ಅವರು ನಮ್ಮನ್ನು ಚಂಡಾಡ್ತಾರೆ ಅನ್ನೋದು ಕರ್ಣನಿಗೂ ಗೊತ್ತು. ಎಷ್ಟು ಚೆನ್ನಾಗಿ ಹೇಳ್ತಾನೆ ಕರ್ಣ, ಭಾರಿ ಅದ್ಭುತವಾಗಿ ಹೇಳ್ತಾನೆ. ಏನು, ಶೂರಾಹ ಬಲವಂತಶ್ಚ ಕೃತಾಸ್ತ್ರಾಹ ಯುದ್ಧ ದುರ್ಮದಾಹ, ಈ 4 ಪರಾಕ್ರಮಿಗಳ ವಿಷಯದಲ್ಲಿ, ಪರಾಕ್ರಮದ ವಿಷಯದಲ್ಲಿ ವಿಷ ಅಗ್ನಿ ದ್ಯೂತ ಸಂಕ್ಲೇಶಾನ್ ವನವಾಸಂಚ ಪಾಂಡವಾಹ ಸ್ಮರಮಾಣಾಹ, ಅದರ ನೆನಪು ಇದೆ ಅವರಿಗೆ. ನ ಹಾಸ್ಯಂತಿ, ಎಂದಿಗೂ ಕೂಡ ಈ ಯುದ್ಧವನ್ನು ಬಿಡುವುದಿಲ್ಲ. ಇದು ನನ್ನ ಮನಸ್ಸಿದು ಗಟ್ಟಿಯಾಗಿದೆ. ನಿವೃತ್ತೋ ಮಹಾಬಾಹು ಅಮಿತೌಜಾವೃಕೋದರ, ಏನು, ಒಬ್ಬ ಮಹಾಬಾಹು ಅಮಿತವಾದ ಪರಾಕ್ರಮಿ ಉಳ್ಳಂತಹ ಒಬ್ಬ ಭೀಮಸೇನ ದೇವರು ವರಾನ್ಹಿ ಕೌಂತೇಯ ರಥೋದರಾನ್ ಹನಿಷ್ಯತಿ, ವರಕ್ಕೆ ಅರ್ಥ ಕ್ಷಣಕ್ಕೆ ಭೀಮನ ಕೈಯಲ್ಲಿ ರಥಗಳು ಸತ್ತು ಹೋಗಿದ್ದು, ಪುಡಿ ಪುಡಿಯಾಗಿದ್ದು ನಾವು ಕೇಳ್ತಾನೇ ಇದ್ದೇವೆ. ಹೇಗೆ ಭೀಮ ಯುದ್ಧವಾಡ್ತಾ ಇದ್ದಾನೆ. ಅಸಿನ ಧನುಷ ಶಕ್ತ್ಯ ಹಯೈಹಿ ನಗೈಹಿ ನರೈಹಿ ರಥೈಹಿ ಆಯಾಸೇನ ಚ ದಂಡೇನ ವ್ರತಾನ್ ಹನಿಷ್ಯತಿ. ಖಡ್ಗದಿಂದ, ಧನುಷ್ಯನಿಂದ, ತನ್ನ ಶಕ್ತಿಯಿಂದ, ಏನು ಬೇಕೋ ಆ ರೀತಿಯಿಂದ ಈ ಎಲ್ಲ ಸೈನಿಕರನ್ನು ಸಂಹಾರವನ್ನು ಮಾಡ್ತಾ ಇದ್ದಾನೆ. ವ್ರಾತಾನ್ ನಿಮಿಷಕ್ಕೆ ಸಂಹಾರವನ್ನು ಮಾಡ್ತಾ ಇದ್ದಾನೆ. ತಮೇಮವರು ಅರ್ಥಂತೆ, ಈ ಭೀಮಸೇನ ದೇವರನ್ನೇ ಅನುಸರಿಸ್ತಾ ಇದ್ದಾರೆ ಸಾತ್ಯಕಿ ಮೊದಲಾದವರು. ಪಾಂಚಾಲ ದೇಶದ ರಾಜರಾಗಲಿ, ಕೈಕೇಯರಾಗಲಿ, ಮಾತ್ಸ್ಯರಾಗಲಿ, ಪಾಂಡವರಾಗಲಿ, ಅವರೆಲ್ಲ ತುಸ ಅಂತ ತಿಳಿದಿದ್ದೀಯಾ ನೀನು ದುರ್ಯೋಧನ? ಶೂರಾಶ್ಚ ಬಲವಂತಶ್ಚ ವಿಕ್ರಾಂತಾಶ್ಚ ಮಹಾರಥಾಃ ವಿನಿಘ್ರಂತಶ್ಚ ಭೀಮೇನ ಸಂರಬ್ಧೇನ ಅಭಿಚೋದಿತಾಃ, ಭೀಮಸೇನ ದೇವರಿಂದ ಅಭಿಚೋದಿತರಾಗಿದ್ದಾರೆ, ಪ್ರೇರೇಪಿತರಾಗಿದ್ದಾರೆ, ಸ್ವಯಂ ಬಲಿಷ್ಠರಾಗಿದ್ದಾರೆ, ಶೂರರಾಗಿದ್ದಾರೆ, ಪರಾಕ್ರಮಿಗಳಾಗಿದ್ದಾರೆ, ಮಹಾರಥಿಕರಾಗಿದ್ದಾರೆ, ನಮ್ಮನ್ನೆಲ್ಲ ಚಚ್ಚತಾ ಇದ್ದಾರೆ. ಗೊತ್ತಾ? ಸುಮ್ಮನೆ ತಿಳಿದುಕೊಳ್ಳಬೇಡ ನೀನು. ಏನೋ ದ್ರೋಣಾಚಾರ್ಯರು ಇವತ್ತು ತಮ್ಮ ಪರಾಕ್ರಮವನ್ನು ತೋರಿಸಿದ್ದಾರೆ ಎಂದ ಮಾತ್ರಕ್ಕೆ ನೀವು ನನ್ನ ಜಯವಾಯಿತು ಎಂಬುದ ಕನಸಿನಲ್ಲೂ ಭಾವಿಸ್ಲಿಕ್ಕೆ ಹೋಗಬೇಡ. ನೀವು ಜಯ ಬಂದಾಗಲೇ ಗೊತ್ತಾಗುವುದು, ಅಲ್ಲಿವರೆಗೆ ಸಾಧ್ಯವಿಲ್ಲ. ಸಮರೇಶು ಚ ನಿರ್ದಿಷ್ಟ ಪಾಂಡವ ಕೃಷ್ಣ ಬಾಂಧವಾ, ಕೃಷ್ಣನ ಆಶ್ರಯವನ್ನು ಪಡೆದಿರ್ತಕ್ಕಂಥ ಪಾಂಡವರೆಲ್ಲರೂ ಯುದ್ಧ ದುರ್ಮದಗಳಾಗಿದ್ದಾರೆ. ಪಾಂಚಾಲ ದೇಶದ ರಾಜರು, ಕೇಕೇಯರು, ಮತ್ಸ್ಯರು, ಪಾಂಡವರ ಮಕ್ಕಳು. ಶೂರಾಹ ಬಲವಂತಶ್ಚ ವಿಕ್ರಾಂತಾಶ್ಚ ಮಹಾರಥಾಃ ಶ್ರೀಮಂತಾಃ ಶತ್ರುಮರಣೆ ನಿಪುಣ ಪುಣ್ಯಲಕ್ಷಣ, ಈ ಎಲ್ಲರೂ ಅಂದರೆ ಭೀಮ, ಪಾಂಡವರ ಬಂಧು ಬಳಗದವರು, ಪಾಂಡವರ ಮಕ್ಕಳು, ಈ ಎಲ್ಲರೂ ಕೂಡ ಶ್ರೀಮಂತಾಃ ಶತ್ರುಮರಣೆ ನಿಪುಣಾಃ, ಶತ್ರುಗಳನ್ನು ಸಂಹಾರವನ್ನು ಮಾಡುವ ವಿಷಯದೊಳಗೆ ನಿಪುಣರಾಗಿದ್ದಾರೆ. ಪುಣ್ಯಲಕ್ಷಣ ಸ್ವಯಂ ಶುಭ ಲಕ್ಷಣ ಸಂಪನ್ನರಾಗಿದ್ದಾರೆ. ಎಷ್ಟು ಶುಭ ಲಕ್ಷಣಗಳಿವೆ ಅಷ್ಟು ಸದ್ವಿಚಾರ ಸದ್ಧರ್ಮಗಳಿವೆ, ಎಷ್ಟು ದುರ್ಲಕ್ಷಣಗಳಿವೆ ಅಷ್ಟು ದುರ್ವಿಚಾರ ದುರ್ಗುಣಗಳಿವೆ. ಇದು ಗಟ್ಟುಮುಟ್ಟಾದ ವಿಷಯ. ಏತೆ ಜ್ಞಾನಾನಂದ ಹ್ರಾಸಕರಾಹ, ದುರ್ಲಕ್ಷಣಗಳು ದೇವತೆಗಳಲ್ಲಿ ಇದ್ದಾಗಲೂ ಕೂಡ ಶ್ರೀಮದಾಚಾರ್ಯರು ಹೇಳ್ತಾಳೆ ಈ ದುರ್ಲಕ್ಷಣ ನಿಮಿತ್ತಕವಾಗಿ ಜ್ಞಾನಾನಂದ ಹ್ರಾಸಕರವಾಗಿವೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಇನ್ನು ದುಷ್ಟರಲ್ಲೇ ದುರ್ಲಕ್ಷಣಗಳಿತ್ತಂತಂದ್ರೆ ಅವ್ರಿಗೆ ಜ್ಞಾನ ಆನಂದ ಬರುವುದೇ ಇಲ್ಲ. 32 ಸಲ್ಲಕ್ಷಣಗಳು ಇದ್ದದ್ದಕ್ಕಾಗಿಯೇನೆ ಸರ್ವೋತ್ತಮನಾಗಿದ್ದಾನೆ, 32 ಲಕ್ಷಣಗಳು ಇದ್ದದ್ದಕ್ಕಾಗಿಯೇನೆ ನಿತ್ಯ ಮುಕ್ತಳಾಗಿದ್ದಾಳೆ, 32 ಲಕ್ಷಣಗಳು ಇದ್ದದ್ದಕ್ಕಾಗಿಯೇನೆ ಶ್ರೀಮದಾಚಾರ್ಯರು ಎಲ್ಲ ಲಕ್ಷಣಗಳ ಬಗ್ಗೆ ತಿಳಿಸಿಕೊಡ್ತಾರೆ. ಸಂಸಾರ ಇದೇ ಇಲ್ಲ ಅಂದ್ರೆ ವಾಯುದೇವರ ಬಗ್ಗೆ, ಸರಸ್ವತಿಯರ ಬಗ್ಗೆ ಸ್ಪಷ್ಟವಾಗಿ ಚಿತ್ರಣವನ್ನು ಕೊಡ್ತಾರೆ. ಆದ್ದರಿಂದಾಗಿ ದೇಹದ ಲಕ್ಷಣಗಳು ಕೂಡ ಇದು ಅತ್ಯಂತ ಅನಿವಾರ್ಯ. ಈ ಮಾತನ್ನು ಕರ್ಣ ಹೇಳ್ತಾನೆ. ಪುಣ್ಯ ಲಕ್ಷಣ ಶುಭ ಲಕ್ಷಣ ಉಳ್ಳವರಾಗಿದ್ದಾರೆ ಪಾಂಡವರೆಲ್ಲರೂ. ಅಲ್ಲಿ ಜಯವಿದೆ. ಶುಭ ಲಕ್ಷಣಗಳಿದ್ದಲ್ಲಿ ಜಯವಿದೆ, ಶುಭ ಲಕ್ಷಣಗಳಿದ್ದಲ್ಲಿ ಜ್ಞಾನವಿದೆ, ಶುಭ ಲಕ್ಷಣಗಳಿದ್ದಲ್ಲಿ ಆನಂದಾದಿಗಳಿವೆ.
ಬಹವ ಪಾರ್ಥಿವ ರಾಜಂ ತೇಷಾಂ ವಶಗತಾರಣೆ. ಜಗತ್ತಿನಲ್ಲಿರುವ ಅನೇಕ ರಾಜರುಗಳು ಪಾಂಡವರ ವಶದಲ್ಲಿ ಇದ್ದಾರೆ. ಮಾವಮಂಸ್ಥ ಪಾಂಡವಾಂಸ್ತಂ ನಾರಾಯಣ ಪುರೋಗಮಾನ್. ಎಂಥ ಅದ್ಭುತವಾದ ಮಾತನ್ನು ಕರ್ಣ ಹೇಳ್ತಾ ಇದ್ದಾನೆ. ಕೃಷ್ಣನನ್ನು ಆಶ್ರಯಿಸಿಕೊಂಡಿರ್ತಕ್ಕಂಥ, ಕೃಷ್ಣನನ್ನು ಮುಂದೆ ಮಾಡಿರುವ ಪಾಂಡವರನ್ನು ಎಂದಿಗೂ ಅವಮಾನವನ್ನು ಮಾಡಲಿಕ್ಕೆ ಹೋಗಬೇಡ. ರಾಧೇಯಸ್ಯ ವಜಶ್ರುತ್ವ ದುರ್ಯೋಧನಸ್ತತಃ ಭ್ರಾತೃಭಿಸ್ಸಾಗ ರಾಧೇಯ. ಕರ್ಣ ಇನ್ನೊಂದು ಮಾತನ್ನು ಹೇಳ್ತಾನೆ, ಈಗೇನು ನಾವು ದ್ರೋಣಾಚಾರ್ಯರಿಗೆ ಭಾರವನ್ನು ಕೊಟ್ಟಿದ್ದೇವೆ, ದ್ರೋಣಾಚಾರ್ಯ ಮೇಲೆ ತುಂಬ ಭಾರವಾಗಿದೆ. ಯಾಕೆ? ಒಬ್ಬ ದ್ರೋಣಾಚಾರ್ಯ, ಉಪಪಾಂಡವರು, ಅಭಿಮನ್ಯು, ಪಾಂಡವರ ಬಳಗದವರು ಪಾಂಡವರು, ಅರ್ಜುನ ಭೀಮನನ್ನು ಬಿಟ್ಟು ಎಲ್ಲರನ್ನೂ ಎದುರಿಸಬೇಕಾಗಿದೆ. ಆದ್ದರಿಂದಾಗಿ ತುಂಬ ಭಾರವಾಗಿದೆ. ಒಬ್ಬ ದ್ರೋಣಾಚಾರ್ಯರನ್ನು ಬಿಡುವುದು ಬೇಡ, ನಾವೆಲ್ಲರೂ ಸಹಾಯಕ್ಕೆ ಹೋಗೋಣ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ತತ್ರಾರವೋ ಮಹಾನಾಸೀತ್ ಏಕಂ ದ್ರೋಣಂ ಜಿಗಾಂಸತಾಂ ಪಾಂಡವಾನಾಂ ನಿವೃತ್ತಾನಾಂ ನಾನಾವರಣೆ ಹಯೋತ್ತಮೈ. ಆಗ ಒಬ್ಬ ದ್ರೋಣಾಚಾರ್ಯರ ಮೇಲೆ ಪಾಂಡವರೆಲ್ಲರೂ ದಾಳಿ ಮಾಡಿದರೆ ಆಗ ದ್ರೋಣಾಚಾರ್ಯರ ಸಹಾಯಕ್ಕಾಗಿ ದುರ್ಯೋಧನಾದಿಗಳೆಲ್ಲರೂ ಬರ್ತಾ ಇದ್ದಾರೆ. ಆಗ ಮಧ್ಯೆ ದೊಡ್ಡ ವಿಷಯ ಸಂಕ್ಷೇಪದಲ್ಲಿ ತಿಳಿಯೋದಾದರೆ, ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾನೆ, ಪಾಂಡವರು ಯಾವೆಲ್ಲ ಕುದುರೆಗಳನ್ನು ಧರಿಸಿಕೊಂಡು, ಅರ್ಥಾತ್ ರಥದ ಕುದುರೆಗಳಿದ್ದವು, ಹೇಗೆ ಅವರು ಯುದ್ಧಕ್ಕೆ ಬಂದರು ಅಂತ ಕೇಳಿದಾಗ ಸಂಕ್ಷೇಪದೊಳಗೆ ಹೇಳ್ತಾರೆ, ಕರಡಿ ಬಣ್ಣದ ಕುದುರೆಗಳಿಂದ ಭೀಮಸೇನ ದೇವರು ಯುದ್ಧಕ್ಕೆ ಇದ್ದಾರೆ. ಅಂದರೆ ಇಲ್ಲೆಲ್ಲ ಸಾಕಷ್ಟು ಹೇಳ್ತಾರೆ. ಪಾರಿವಾಳದ ಬಣ್ಣ ದೃಷ್ಟದ್ಯುಮ್ನನ ಕುದುರೆಗಳಾಗಿತ್ತು, ಬೆಳ್ಳಿಯ ಬಣ್ಣದ ಕುದುರೆಗಳು ಸಾತ್ಯಕಿಯದಾಗಿತ್ತು, ತಿತ್ತಿರಿ ಪಕ್ಷಿಯ ಬಣ್ಣಗಳ ಕುದುರೆ ಸಹದೇವನದಾಗಿತ್ತು, ದಂತವರ್ಣ ಹಲ್ಲಿನ ಬಣ್ಣದ ಕುದುರೆಗಳು ಯುಧಿಷ್ಠಿರ, ಅಷ್ಟು ಬಿಳುಪಾದಂತಹ ಕುದುರೆಗಳು ಯುಧಿಷ್ಠಿರನದಾಗಿತ್ತು. ಶ್ವೇತಾಸ್ತು ಪ್ರತಿವಿಂದ್ಯಸ್ತು ಕೃಷ್ಣಗ್ರೀವ, ಬಿಳಿ ಕುದುರೆಗಳು, ಕುತ್ತಿಗೆ ಮಾತ್ರ ಕಪ್ಪಾಗಿದೆ, ಭಾರೀ ಅದ್ಭುತವಾದ್ದು ಧರ್ಮರಾಜನ ಮಗನಾದ ಪ್ರತಿವಿಂದ್ಯನದಿತ್ತು. ಶ್ರುತಸೋಮನ ಕುದುರೆಗಳು ಮಾಷಪುಷ್ಪ, ಉದ್ದಿನ ಹೂವು, ಆ ಹೂವಿನ ಬಣ್ಣದ ಕುದುರೆಗಳು ಏನಂತಾರೆ ಇವನದಾಗಿತ್ತು ಇತ್ಯಾದಿ. ನಕುಲನ ಮಗ ಶತಾನೀಕ ಶಾಲಪುಷ್ಪನಕ್ಕೆ ಸಮವಾಗಿರ್ತಕ್ಕಂಥ ಬಣ್ಣ ಉದ್ದದ್ದಾಗಿತ್ತು. ಶ್ರುತಕೀರ್ತಿ ಅವನು ಅರ್ಜುನನ ಮಗ. ಆಮೇಲೆ ಅಭಿಮನ್ಯುನ ಮಗ ಪಿಶಂಗ, ಕೆಂಪಾದ ಕುದುರೆಗಳನ್ನು, ಹೀಗೆ ಪ್ರತಿಯೊಬ್ಬರ ಕುದುರೆಗಳನ್ನು ಬಹಳ ವಿಸ್ತೃತವಾಗಿ ತಿಳಿಸಿಕೊಡ್ತಾರೆ. ಅಂದರೆ ಇಲ್ಲಿ ಏನು ಹೇಳಬೇಕಾಗಿದೆ ಅಂತಂದರೆ, ಈ ಬಣ್ಣದ ಕುದುರೆಗಳ ಮೇಲೇನೆ ಅವರು ಯುದ್ಧಕ್ಕೆ ಬರ್ತಿದ್ದರು. ತುಂಬ ವಿಚಿತ್ರ. ಅಂದರೆ ಆ ಕುದುರೆಗಳನ್ನು ಎಷ್ಟರ ಮಟ್ಟಿಗೆ ಸ್ಟಾಕ್ ಆಗಿ ಇಡ್ತಿದ್ರು ಅಂದ್ರೆ, ಆ ಬಣ್ಣ, ಆ ಜಾತಿ, ಆ ಶಕ್ತಿ, ಆ ಕೌಶಲ ಉಳ್ಳಂತಹ ಪ್ರಚಂಡ ಪರಾಕ್ರಮಿಗಳಾದ ಕುದುರೆಗಳು. ಯಾಕೆ ಅಂತಂದರೆ, ಎಷ್ಟು ಇರ್ತಿದ್ದವು ಅಂತಂದರೆ, ಕದಾಚಿತ್ ಎದುರಿನ ದ್ರೋಣಾಚಾರ್ಯ ಕುದುರೆ, ಸಾರಥಿ, ರಥ ಎಲ್ಲರನ್ನು ಪುಡಿ ಮಾಡಿ ಹಾಕಿದರೆ, ಮತ್ತೊಂದು ಅದೇ ಪ್ರಕಾರದ ರಥ, ಅದೇ ತರಹದ ಸಾರಥಿ, ಅದೇ ತರಹದ ಕುದುರೆಗಳು ಎಲ್ಲ ರೆಡಿ ಇರಬೇಕು. ಹಾಗಾಗಿ ಅವರು ತಾವು ಎಷ್ಟು ಯುದ್ಧವಾಡುವುದಕ್ಕೆ ಪರಾಕ್ರಮಿಗಳು, ತಮ್ಮ ರಥ ಕುದುರೆಗಳನ್ನು ಉಳಿಸಿಕೊಳ್ಳಬೇಕು. ಎಲ್ಲರಲ್ಲೇನು 100 ರಥ 100 ತರಹದ ಕುದುರೆಗಳಿರುವುದಿಲ್ಲ. ಅದು ಹೋಯ್ತು ಅಂತಾದರೆ ಅವ್ರು ಬೇರೆ ಕುದುರೆಗಳಿಗೆ ಸೆಟ್ಟೇ ಆಗೋದಿಲ್ಲ. ಹಾಗಾಗಿ ತಮಗೆ ಅಪೇಕ್ಷಿತವಾದ ಕುದುರೆಗಳೇ ಇರಬೇಕು, ತಮಗೆ ಅಪೇಕ್ಷಿತವಾದ ರಥವೇ ಇರಬೇಕು, ತಾವು ಎಷ್ಟು ಶಸ್ತ್ರಾಸ್ತ್ರಗಳನ್ನು ಇಟ್ಟೋಳಿಕ್ಕೆ ಸಾಧ್ಯವಿದೆ ಅಂತಹ ಅದ್ಭುತವಾದ ರಥವೇ ಇರಬೇಕು. ಹಾಗೆ ರಥ ಕುದುರೆ ಸಾರಥಿಗಳ ಸತ್ತದ್ದು ಕೂಡ ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಅಷ್ಟು ಸೂಕ್ಷ್ಮವಾಗಿದೆ ನಮ್ಮ ಯುದ್ಧದ ಪ್ರಸಂಗ. ಹಾಗಾಗಿ ಎಲ್ಲರದು ಅಂತಂದ್ರೆ 100 ಶ್ಲೋಕಗಳಲ್ಲಿ ಪಾಂಡವರದು ಹಾಗೂ ಕೌರವರದು ಎಲ್ಲರ ಕುದುರೆಗಳು ಹೇಗಿತ್ತು ಎನ್ನುವುದನ್ನೆಲ್ಲವನ್ನು ವರ್ಣನೆಯನ್ನು ಮಾಡ್ತಾರೆ. ಇದನ್ನು ಕೇಳಿದ ಧೃತರಾಷ್ಟ್ರ ತತ್ತರಿಸಿ ಹೋಗಿಬಿಡ್ತಾನೆ. ಭಾರಿ ದುಃಖವಾಗುತ್ತೆ ಧೃತರಾಷ್ಟ್ರನಿಗೆ. ಏನು ಬಂತಿದು? ದ್ಯೂತವ್ಯಸನ ಮಾಸಾದ್ಯ ಕ್ಲೇಶಿತೋ ಹಿ ಯುಧಿಷ್ಠಿರ. ನನ್ನ ಮಕ್ಕಳು ಮಾಡಿದ ತಪ್ಪು, ಆ ತಪ್ಪಿನಿಂದ ಆದ ಜೂಜಾಟ, ಆ ಜೂಜಾಟಕ್ಕೆ ನಾನು ಒಪ್ಪಿಗೆಯನ್ನು ಕೊಟ್ಟೆ, ಅದರಿಂದ ಬಂದ ದುಃಖ, ಆ ದುಃಖದಿಂದ ತುಂಬ ಪೀಡಿತನಾಗಿದ್ದಾನೆ ಯುಧಿಷ್ಠಿರ. ಆ ಯುಧಿಷ್ಠಿರ ಇಷ್ಟಾಗಿದ್ದರೂ ಕೂಡ
ಅರ್ಧ ರಾಜ್ಯವನ್ನು ಅಪೇಕ್ಷೆ ಪಟ್ಟ, ಅದನ್ನು ನಾವು ಕೊಡದೇ ಇದ್ದಾಗ ಅವನು ಸಿಟ್ಟು ಮಾಡಿಕೊಂಡು ನಮ್ಮನ್ನು ಸಂಹಾರವನ್ನು ಮಾಡದೆ ನನ್ನ ಮಕ್ಕಳನ್ನು ಉಳಿದಿಸ್ತಾನ, ಬದುಕಿಸ್ತಾನೆ ಅವನು? ಇತಿ ಮಾಮಬ್ರವೀತ್ಸೂತ ಮಂದೋ ದುರ್ಯೋಧನ ಪುರ. ಎಷ್ಟು ನನಗೆ ವಿದುರ ಹೇಳಿದ್ದೆಲ್ಲವನ್ನೂ ಕೂಡ ನಾನು ನನ್ನ ಮಗನ ದುರ್ಯೋಧನಿಗೆ ಹೇಳಿದೆ. ಆ ದುರ್ಯೋಧನ ಕೇಳಲಿಲ್ಲ ಪ್ರಾಣಿ. ಅಂತ ಸಾಕಷ್ಟು ಯನ್ಮಾಂ ಕ್ಷಪ್ತ ಅಬ್ರವೀತ್ತಾತ ಪ್ರಪಶ್ಯನ್ ಪುತ್ರ ವೃದ್ಧಿನಂ. ನನ್ನ ಮಗ ದುರ್ಯೋಧನ ಹುಟ್ಟಿದಾಗಲೇನೆ ಹೇಳಿದ, ಇವನ ಕಾಲ್ಗುಣದಿಂದ ನಿನಗೆ ಒಳ್ಳೆಯದಾಗುವುದಿಲ್ಲ, ಕುಲನಾಶವಾಗತ್ತೆ, ತ್ಯಜೇದೇಕಂ ಕುಲಸ್ಯಾರ್ಥೆ ಎಂಬುದಾಗಿ ಹೇಳಿದ. ಕೇಳಲಿಲ್ಲ ನಾನು. ಎಷ್ಟು ಮಾತುಗಳನ್ನು ಹೇಳಿದ, ಕೇಳಲಿಕ್ಕೆ ಹೋಗಲಿಲ್ಲ. ಆದರೆ ಒಂದು ಇವತ್ತು ನೆನಪಾಗತ್ತೆ. ಅದ್ಭುತವಾದ ಮಾತು ಹೇಳ್ತಾನೆ ಧೃತರಾಷ್ಟ್ರ. ಯೋ ಹಿ ಧರ್ಮಂ ಪರಿತ್ಯಜ್ಯ ಭವತ್ಯರ್ಥಪರೋ ನರಃ ಸೋಸ್ಮಾಚ್ಚ ಹೀಯತೆ ಲೋಕಾನ್ ಕ್ಷುದ್ರಭಾವಂಚ ಗಚ್ಚತಿ. ಯಾರು ಅರ್ಥಪರ, ತುಂಬ ಹಣವನ್ನು ಸಂಪಾದನೆಯನ್ನು ಮಾಡಬೇಕು, ತನ್ನ ಯೋಗ್ಯತೆ ಮೀರಿ ಹಣವನ್ನು ಸಂಪಾದನೆಯನ್ನು ಮಾಡಬೇಕು, ಇನ್ನೊಬ್ಬರ ಹಣವೂ ನನಗೆ ಬರಲಿ ಇತ್ಯಾದಿಯಾದ ವಿಚಾರಗಳಿಂದ ಒಳಗೊಂಡು ತನ್ನ ಧರ್ಮವನ್ನು ತಾನು ಬಿಟ್ಟವನಾಗ್ತಾನೋ ಅವನು ಈ ಲೋಕದಿಂದಲೂ ನಾಗ್ತಾನೆ, ಅತ್ಯಂತ ಕ್ಷುದ್ರ ಭಾವವನ್ನು ಹೊಂದುತ್ತಾನೆ. ಈ ಲೋಕದೊಳಗೆ ಅಪಕೀರ್ತಿ, ಪರಲೋಕದೊಳಗೆ ಮಹಾ ಅನರ್ಥ, ಎರಡು ಕಟ್ಟಿಟ್ಟ ಬಿತ್ತಿ. ಆದ್ದರಿಂದಾಗಿ ಹಣ ಸಂಪಾದನೆ ಇದು ಅತ್ಯಂತ ಅನಿವಾರ್ಯ. ಹಣ ಸಂಪಾದನೆ ಧರ್ಮದಿಂದ ಹಣ ಸಂಪಾದನೆ ಇರಲಿ. ಹಣ ಸಂಪಾದನೆಯಲ್ಲಿ ಅಧರ್ಮ ಬೆರೆಯೋದು ಬೇಡ. ಅದರೊಳಗೂ ಇನ್ನೊಬ್ಬ ಅಧರ್ಮ ಯಾವಾಗ ಬೆರೆಯತ್ತೆ, ಹಣ ಸಂಪಾದನೆಯೊಳಗೆ ಅಧರ್ಮ ಯಾವಾಗ ಬೆರೆಯತ್ತೆ ಅಂತಂದರೆ, ದೇವರು ಕೊಟ್ಟ ಹಣಕ್ಕಿಂತಲೂ ಸಂತೃಪ್ತಿ ಇಲ್ಲದೇನೆ, ಸಂತೃಪ್ತಿಗೊಳಗಾಗದೇನೆ ಇನ್ನೂ ಹೆಚ್ಚಿನ ಹಣ ಬೇಕು ಎನ್ನುವ ಆಕಾಂಕ್ಷೆ ಇದ್ದವನಿಗೆ ಅಧರ್ಮ ಇದು ಅನಿವಾರ್ಯವಾಗತ್ತೆ. ಅಧರ್ಮ ಬೆರೆತು ಬಿಡುತ್ತೆ. ಇನ್ನೊಬ್ಬರ ಹಣವೂ ನನಗೆ ಬರಲಿ ಎಂಬ ಅಪೇಕ್ಷೆ ಯಾವಾಗ ಹುಟ್ಟಿಕೊಳ್ಳುತ್ತೆ, ಆಗ ಅಧರ್ಮ ತಾಂಡವವಾಡ್ಲಿಕ್ಕೆ ಶುರು ಆಗತ್ತೆ. ಆಗ ಆಗುವ ಫಲವೇನು ಅಂತಂದರೆ, ಈ ಲೋಕದೊಳಗೆ ಬದುಕಿದರೂ ಸತ್ತಂತೆ ಇರ್ತಾನೆ, ಸತ್ತು ಹೋಗ್ತಾನೆ, ಅಪಕೀರ್ತಿಯ ಯಶಸ್ಸುಗಳಿಗೆ ಭಾಜನಾಗ್ತಾನೆ, ಪರಲೋಕದೊಳಗೆ ಕ್ಷುದ್ರ ಭಾವವನ್ನು ಹೊಂದುತ್ತಾನೆ. ಇದು ಹೇಳಿದ್ದು ಯಾರು? ತನ್ನ ಮಗನನ್ನು ಕುರಿತು ಧೃತರಾಷ್ಟ್ರ ಹೇಳಿದ ಮಾತು. ಆಯಿತು, ಮುಂದೆ ಯುದ್ಧ ಏನಾಯಿತು ಹೇಳು. ಧನಂಜಯಂಚ ಮೇ ಶಂಸ. ಭೀಮ ಏನು ಮಾಡಿದ, ಅರ್ಜುನ ಏನು ಮಾಡಿದ ಹೇಳು ಅಂತ ಪ್ರಾರ್ಥನೆಯನ್ನು ಮಾಡಿದಾಗ ಸಂಜಯ ಹೇಳ್ತಾನೆ. ಸಂಜಯೋವಾಚ ಮಹದ್ಭೈರವಮಾಸಿ ನ ಸನ್ನಿವೃತ್ತೇಶು ಪಾಂಡುಷು. ಯಾವಾಗ ಧರ್ಮರಾಜನನ್ನು ಹಿಡಿಯದೇ ತೀರಬೇಕು ಎನ್ನುವ ಹಠದಿಂದ ದ್ರೋಣಾಚಾರ್ಯ ಬಂದ, ಆಗುವ ಯುದ್ಧ, ಆದ ಯುದ್ಧವೇನಿದೆ ಭಾರೀ ಭೈರವ, ಭಯಾನಕವಾದ ಯುದ್ಧವಾಗಿದೆ. ದುರ್ಮರ್ಷಣ ನಿನ್ನ ಮಗ ಭೀಮನ ಎದುರಿಗೆ ಬಂದ, ಘನಘೋರವಾದ ಯುದ್ಧವಾಡ್ತಾ ಇದ್ದಾನೆ. ಆ ಯುದ್ಧದೊಳಗೆ ದುರ್ಮರ್ಷಣ ಬದುಕಿದ್ದೇ ಬಹಳ ದೊಡ್ಡದು, ಬದುಕುವುದಕ್ಕೆ ಭೀಮಸೇನ ದೇವರು ಬಿಟ್ಟಿದ್ದೇ ಬಹಳ ದೊಡ್ಡದು. ಏನೋ ಮಾಡಿ ಅಲ್ಲಿಂದ ತಪ್ಪಿಸಿಕೊಂಡು ಹೊರಟು ಹೋಗಿಬಿಟ್ಟ. ಆಮೇಲೆ ಸೈಂಧವ ಕೃತವರ್ಮರು ಇಬ್ಬರು ಭೀಮನ ಎದುರಿಗೆ ಯುದ್ಧಕ್ಕೆ ಬರ್ತಾರೆ. ಆ ಇಬ್ಬರನ್ನು ಭೀಮಸೇನ ದೇವರು ಸೋಲಿಸಿ ಹಾಕ್ತಾರೆ. ಹೀಗೆ ಸಂಕುಲ ಯುದ್ಧ, ದ್ವಂದ್ವ ಯುದ್ಧ, ಒಬ್ಬರಿಗೆ ಪರಸ್ಪರವಾಗಿ ಯುದ್ಧವಾಗ್ತಾ ಇದೆ. ಇವರೆಲ್ಲರೂ ಹೇಗಿದ್ದಾರೆ ಅಂದರೆ, ಮಧ್ಯದೊಳಗೆ ಧರ್ಮರಾಜ ಯುದ್ಧವಾಡ್ತಾ ಇದ್ದಾನೆ. ಎಲ್ಲರೂ ಸುತ್ತದೊಳಗೆ ಧರ್ಮರಾಜನ ಹಿಂದೆ 1000 ಸೈನಿಕರು, ಹೀಗೆ 2,000 ಸೈನಿಕರು ಒಬ್ಬೊಬ್ಬರ ಜೊತೆಗಿದ್ದಾರೆ. ಅದು ದೊಡ್ಡ ವರ್ಣನೆ ಬಂದಿದೆ. 2,000 ಸೈನಿಕರು, 1000, 2,000, 5,000, 6,000, 10,000ದವರೆಗೆ ಸೈನಿಕರಿದ್ದಾರೆ ಒಬ್ಬೊಬ್ಬರ ಜೊತೆಗೆ. ಅಷ್ಟೆಲ್ಲ ಸೈನಿಕರ ಜೊತೆಗೆ ಯುದ್ಧದೊಳಗಿದ್ದಾರೆ ಒಬ್ಬೊಬ್ಬ ಮಹಾರಥಿಗಳು. ಅವರ ಎದುರಿಗೆ ದುರ್ಯೋಧನಾದಿಗಳು ಬಂದಿದ್ದಾರೆ. ಅವರ ಜೊತೆಗೆ ಇದೊಂದು ಯುದ್ಧವಾದ ಆಗ್ತಾ ಇದೆ. ಭಾರೀ ವೈಭವದ ಯುದ್ಧವಾಗ್ತಾ ಇದೆ. ತಥೋಭಿಮನ್ಯು ಕರ್ಮಾಣಿ ಕುರ್ವಂತಂ ಚಿತ್ರಯೋಧಿನಂ ನಾರ್ಜುನಿ ಕೃತಿನಂ ಶೂರಂ ಲಕ್ಷ್ಮಣಂ ಸಮಯೋದಯತ. ಆಗ ಅಭಿಮನ್ಯು ಯುದ್ಧವಾಡ್ತಾನೆ. ಪ್ರಚಂಡ ರೀತಿಯಿಂದ ಯುದ್ಧವಾಡಿ ಎಲ್ಲರನ್ನೂ ಕೂಡ ಸೋಲಿಸಿ ತಾನು ಮೆಟ್ಟಿ
ಮೆಟ್ಟಿ ಮುಂದೆ ಹೋಗ್ತಾ ಇರ್ತಾನೆ ಅಭಿಮನ್ಯು. ಇಷ್ಟಾಗ್ತಾ ಇರುವಾಗ ಸ್ವಯಂ ಅಭ್ಯದ್ರವದ್ ಭೀಮಂ ನಾಗಾದೇಕೇನ ತೇ ಸುತಃ, ನಿನ್ನ ಮಗ ದಡ್ಡತನವನ್ನು ಮಾಡಿ 100 ಆನೆಗಳನ್ನು ತೆಗೆದುಕೊಂಡು ಭೀಮನ ಜೊತೆಗೆ ಯುದ್ಧಕ್ಕೆ ಹೋಗಿಬಿಟ್ಟ. ಭೀಮನ ಜೊತೆಗೆ ಯುದ್ಧಕ್ಕೆ ಹೋದಾಗ ಭೀಮಸೇನಸ್ಯ ನಾರಾಚೈಹಿ ವಿಮಖಿ ವಿಮದೀಕೃತ, ಮದೋನ್ಮತ್ತವಾದ ಆನೆಗಳು ಭೀಮನ ಒಂದೊಂದು ಬಾಣದಿಂದಲೇನೆ ವಿಮದೀಕೃತ, ಮದ ಎಲ್ಲ ಇಳಿದು ಹೋಯಿತು, ಕೆಳಗೆ ಕುಸಿದು ಬಿದ್ದು ಹೋಗಿಬಿಟ್ಟು 100 ಆನೆಗಳು ಒಂದೇ ಹೊತ್ತಿನೊಳಗೆ ಭೀಮಸೇನ ದೇವರು ಕತ್ತರಿಸಿ ಹಾಕಿದಾಗ ನಿನ್ನ ಮಗ ದುರ್ಯೋಧನ ಅಲ್ಲಿ ನಿಂತು ಯುದ್ಧವಾಡದೇನೆ ಹೊರಟು ಹೋಗಿಬಿಟ್ಟಿದ್ದಾನೆ. ಕ್ರುದ್ಧೋ ದುರ್ಯೋಧನೋಭ್ಯೇತ್ಯ ಪ್ರತಿವಿದ್ಯಚ್ಛತ ಈಶ್ವರೈ, ಭಾರಿ ಸಿಟ್ಟು ಬಂತು. ಸಿಟ್ಟಿನಿಂದ ಭಾರಿ ಬಾಣಗಳನ್ನು ಬಿಡ್ತಾ ಇದ್ದಾನೆ. ತತಕ್ಷಣೇನ ಕ್ಷಿತಿಪಂ ಕ್ಷತಜ ಪ್ರತಿಮೇಕ್ಷಣ, ನಿನ್ನ ಮಗ ದುರ್ಯೋಧನ ಹಾಗೂ ಭೀಮಸೇನ ದೇವರ ಯುದ್ಧವಾಗ್ತಾ ಇದೆ. ಆ ಯುದ್ಧದೊಳಗೆ ತತಕ್ಷಣೇನ, ಒಂದೇ ಕ್ಷಣದೊಳಗೇನೆ, ಕ್ಷಿತಿಪಂ ನಿನ್ನ ಮಗ ರಾಜನಾದ ನಿನ್ನ ಮಗನಾದ ದುರ್ಯೋಧನನ್ನು ಕ್ಷತಜ ಪ್ರತಿಮೇಕ್ಷಣ, ಮೈಯೆಲ್ಲ ರಕ್ತಸಿಕ್ತರನ್ನಾಗಿ ಮಾಡಿಬಿಟ್ಟ ಭೀಮಸೇನ ದೇವರು. ಕ್ಷಯಂ ನೀನೀಶುರ್ ನಿಶಿತೈ ಭೀಮೋ ವಿವ್ಯಾಧ ಪತ್ರಿಭಿ ಸ ಶರಾಚಿತ ಸರ್ವಾಂಗ ಕ್ರುದ್ಧೋ ವಿವ್ಯಾಧ ಪಾಂಡವಂ. ಭಾರಿ ಸಿಟ್ಟು ಬಂದು ಆ ದುರ್ಯೋಧನ ಭೀಮನ ಮೇಲೆ ಮತ್ತೆ ಬಾಣಗಳನ್ನು ಬಿಡ್ತಿದ್ದಾನೆ. ತಸ್ಯ ನಾಗಮಣಿಮಯಂ ರತ್ನಚಿತ್ರಧ್ವಜೇ ಸ್ಥಿತಂ ಬಲ್ಲಾಭ್ಯಾಂ ಕಾರ್ಮುಕಂಚೈವ ಕ್ಷಿಪ್ರಂ ಚಿಚ್ಛೇದ ಪಾಂಡವ. ನಿನ್ನ ಮಗನ ಏನು ನಾಗ ಅರ್ಥಾತ್ ಮಧ್ಯ ರಥದ ಮಧ್ಯದಲ್ಲಿರ್ತಕ್ಕಂಥ ಕಂಬ, ಮಣಿಮಯವಾದ ಚಿತ್ರರತ್ನಗಳಿಂದ ಯುಕ್ತವಾದ ಭಾರಿ ಧ್ವಜದಿಂದ ಯುಕ್ತವಾಗಿರ್ತಕ್ಕಂಥ ಒಂದು ಬಲ್ಲವನ್ನು ಹಾಕಿ ಅದನ್ನು ಮುರಿದು ಹಾಕಿದ. ದುರ್ಯೋಧನಂ ಪೀಡ್ಯಮಾನಂ ದೃಷ್ಟ ಭೀಮೇನ ಮಾರಿಷ, ಭೀಮಸೇನ ದೇವರು ಈ ರೀತಿಯಾಗಿ ಬಿಲ್ಲಿಲ್ಲ, ಬಾಣವಿಲ್ಲ, ಧ್ವಜವಿಲ್ಲ, ಪತಾಕವಿಲ್ಲ, ಮಧ್ಯದ ಸ್ತಂಭವಿಲ್ಲ, ಏನೂ ಇಲ್ಲದೆ ಇರುವ ಹಾಗೆ ಮಾಡಿ ಚೆನ್ನಾಗಿ ಪೀಡೆಯನ್ನು ಕೊಡ್ತಾ ಇರುವಾಗ ಪ್ರಾಗ್ಜ್ಯೋತಿಷ ಪಟ್ಟಣದ ರಾಜ ಯಾರು ಭಗದತ್ತ, ಆ ಭಗದತ್ತ ದೂರದಿಂದ ದುರ್ಯೋಧನ ಈ ದುರವಸ್ಥೆಯನ್ನು ನೋಡಿ ಭಗದತ್ತ ತನ್ನ ಆನೆ, ಪ್ರಚಂಡ ಪರಾಕ್ರಮಿಯಾಗಿರ್ತಕ್ಕಂಥ ಆನೆ, ಆ ಆನೆಯನ್ನು ಮಧ್ಯದೊಳಗೆ ತೆಗೆದುಕೊಂಡು ಬಂದ. ಆಗ ಭಗದತ್ತ ಭೀಮಸೇನ ದೇವರ ಯುದ್ಧ ಪ್ರಾರಂಭವಾಯಿತು ಅನ್ನುವ ಕಾರಣಕ್ಕಾಗಿ ನಿನ್ನ ಮಗ ಬದುಕಿಸುವ ಸೂತ್ರವಾಗಿ ಹೋದ. ಏನಾಗಬೇಕು ಈ ಕಥೆಗಳನ್ನು ಕೇಳಿದಾಗ ಧೃತರಾಷ್ಟ್ರನ ಪರಿಸ್ಥಿತಿ? ಬೇರೆ ಏನಿಲ್ಲೇ ಇಲ್ಲ. ಧೃತರಾಷ್ಟ್ರ ಒಂದು ಕಡೆಗೆ ಮಗ ಬದುಕಿದ ಅಂತ ಖುಷಿ ಪಡುವುದರೊಳಗೇನೆ ಭೀಮ ಭಗದತ್ತರ ಯುದ್ಧ ಹೇಗಾಯಿತು ಅಂತ ಕೇಳಿದ. ಪ್ರಚಂಡ ರೀತಿಯಿಂದ ಯುದ್ಧವಾಗತ್ತೆ. ಆ ಯುದ್ಧ ನಾಳೆ ಬಹಳ ವೈಭವದಿಂದ ಯುದ್ಧವಾಗತ್ತೆ. ಯುದ್ಧದ ವಿವರಣೆಯನ್ನು ನಾಳೆಯಿಂದ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸರತ ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋದು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.